ನಮಸ್ಕಾರ ವೀಕ್ಷಕರೇ. 2024ರ ಲೋಕಸಭಾ ಚುನಾವಣೆಗಳು ಭರದಿಂದ ಸಾಗ್ತಾ ಇದ್ದಾವೆ. ಕರ್ನಾಟಕದಲ್ಲಿ ಮೊದಲ ಹಂತದ ಮತದಾನ ಮುಕ್ತಾಯ ಆಗಿದ್ದು ಎರಡನೇ ಹಂತದ ಮತದಾನವೂ ಕೂಡ ಆರಂಭ ಆಗ್ತಾ ಇದೆ. ಎರಡನೇ ಹಂತದ ಮತದಾನದಲ್ಲಿ ಸಾಕಷ್ಟು ರಾಜಕೀಯ ಪಕ್ಷಗಳು ನಾನಾ ರೀತಿಯಲ್ಲಿ ಮತದಾರರನ್ನು ಸೆಳೆಯೋದಕ್ಕೆ ಸಾಕಷ್ಟು ಕಸರತ್ತನ್ನು ಕೂಡ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಸ್ಥಳೀಯ ಸಮಸ್ಯೆಗಳು ಕೂಡ ಚರ್ಚೆ ಆಗ್ತಾ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಜನಶಕ್ತಿ ಮೀಡಿಯಾ ಕಳೆದ ಒಂದು ತಿಂಗಳಿಂದ ನಿರಂತರವಾಗಿ ಕರ್ನಾಟಕ ರಾಜ್ಯದ ಲೋಕಸಭಾ ಕ್ಷೇತ್ರಗಳ ಹಿನ್ನೆಲೆ ಯಾವ ರೀತಿ ಇದೆ, ಸಮಸ್ಯೆ ಸವಾಲುಗಳು ಯಾವ ರೀತಿ ಇದ್ದಾವೆ ಅನ್ನುವಂತಹ ವಿಚಾರಗಳನ್ನು ವೀಕ್ಷಕರಿಗೆ ತಿಳಿಸ್ತಾ ಬಂದಿದೆ. ಇವತ್ತು ಕೂಡ ಅಂಥದ್ದೇ ಲೋಕಸಭಾ ಕ್ಷೇತ್ರದ ಕುರಿತಾಗಿ ಚರ್ಚೆಯನ್ನು ನಾವು ಮಾಡ್ತಾ ಇದ್ದೀವಿ. ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 1991ರಲ್ಲಿ ಸ್ಪರ್ಧೆ ಮಾಡಿದ್ದಂತಹ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ದಲಿತ ಮತ್ತು OBC ಮತದಾರರೇ ನಿರ್ಣಾಯಕ. ಹಾಗಿದ್ರೂ ಕೂಡ ಅಲ್ಲಿ ಲಿಂಗಾಯತ ಅಭ್ಯರ್ಥಿಗಳೇ ಪದೇ ಪದೇ ಗೆಲುವನ್ನು ಸಾಧಿಸ್ತಾ ಇದ್ದಾರೆ. ಯಾಕೆ ಹಾಗೆ? ಆ ಕ್ಷೇತ್ರದ ಹಿನ್ನೆಲೆ ಏನು, ಆ ಕ್ಷೇತ್ರದಲ್ಲಿರ್ತಕ್ಕಂತಹ ಸಮಸ್ಯೆ ಸವಾಲುಗಳೇನು, ಎಲ್ಲ ವಿಚಾರಗಳನ್ನು ಕುರಿತು ನನ್ನೊಟ್ಟಿಗೆ ಚರ್ಚೆ ಮಾಡಲಿಕ್ಕಾಗಿ ಹಿರಿಯ ಪತ್ರಕರ್ತರಾಗಿರುವಂತಹ ಹುಸೇನ್ ಪಾಷಾ ಅವರು ಬಂದಿದ್ದಾರೆ. ಹುಸೇನ್ ಪಾಷಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೌದು, ನಾವೀಗ ಮಾತನಾಡ್ತಾ ಇರುವಂತಹ ಕ್ಷೇತ್ರ ಯಾವುದು ಅಂತೇಳಿದರೆ ಕೊಪ್ಪಳ ಲೋಕಸಭಾ ಕ್ಷೇತ್ರ. ಕೊಪ್ಪಳ ಲೋಕಸಭಾ ಅಂದ ತಕ್ಷಣ ನಮಗೆ ನೆನಪಿಗೆ ಬರುವಂಥದ್ದು ಅಲ್ಲಿಯ ಒಂದು ಸಾಕಷ್ಟು ರೀತಿಯಲ್ಲಿ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇರತಕ್ಕಂಥ ಶ್ರಮಿಕರು ನಮಗೆ ಕಣ್ಮುಂದೆ ಬರ್ತಾರೆ, ರೈತರು ಕಣ್ಮುಂದೆ ಬರ್ತಾರೆ, ಅಲ್ಲಿಯ ಕೂದಲೋದ್ಯಮ ಕಣ್ಮುಂದೆ ಬರುತ್ತೆ, ಕಿನ್ನಾಳದ ಚಿತ್ರಕಲೆ ನಮ್ಮ ಕಣ್ಮುಂದೆ ಬರುತ್ತೆ. ಇಷ್ಟೆಲ್ಲ ಇರುವಂತಹ ಕೊಪ್ಪಳ ಹಲವು ಸಮಸ್ಯೆಗಳನ್ನು ಹೊದ್ದು ಮಲಗಿದೆ. ಅದು ಸಾಮಾನ್ಯವಾಗಿ ರಾಜಕೀಯದ ಈ ಚುನಾವಣಾ ಸಂದರ್ಭದಲ್ಲೂ ಕೂಡ ಚರ್ಚೆ ಆಗ್ತಾ ಇರುವಂಥದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಹಾಗಾದರೆ ಈಗ 2024ರ ಚುನಾವಣೆ ಯಾವ ರೀತಿ ನಡೀತಾ ಇದೆ ಅನ್ನುವಂಥ ವಿಚಾರವನ್ನು ನಮಗೆ ಸಂಕ್ಷಿಪ್ತವಾಗಿ ವಿವರವಾಗಿ ಹುಸೇನ್ ಪಾಷಾ ಅವರು ತಿಳಿಸ್ಕೊಡ್ಲಿಕ್ಕೆ ಹೋಗ್ತಾರೆ. ಹುಸೇನ್ ಪಾಷಾ ಅವರೇ, 2024ರ ಲೋಕಸಭಾ ಚುನಾವಣೆ ಕೊಪ್ಪಳದಲ್ಲಿ ಯಾವ ರೀತಿ ನಡೀತಾ ಇದೆ, ಅಲ್ಲಿ ಕಾಂಗ್ರೆಸ್ ಮತ್ತೆ ಬಿಜೆಪಿಯಿಂದ ಯಾವ್ಯಾವ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದಾರೆ ಅಂತ? ಬಿಜೆಪಿಯಿಂದ KS ಆಸ್ಪತ್ರೆಯ ಡಾಕ್ಟರ್ ಬಸವರಾಜ್ ಕ್ಯಾವಟಾರ್ ಅಂತ ಹೇಳಿ, ಅವರು ಕುಷ್ಟಗಿಯ ಮಾಜಿ ಶಾಸಕರಾದಂತಹ ಕೆ ಶರಣಪ್ಪ ಅವರ ಪುತ್ರರು. ಆ ಡಾಕ್ಟರ್ ಬಸವರಾಜ್ ಅವರ ಅಣ್ಣ ಕೆ ಮಹೇಶ್ ಅವರು ಈಗಾಗಲೇ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ರು. ಆಮೇಲೆ ಕಾಂಗ್ರೆಸ್ನಿಂದ ರಾಜಶೇಖರ್ ಹಿಟ್ನಾಳ್ ಅವರು ಅಭ್ಯರ್ಥಿ ಆಗಿದ್ದಾರೆ. ಅವ್ರ ತಂದೆ ಹಿಂದೊಮ್ಮೆ ಶಾಸಕರಾಗಿದ್ರು 2004ರಲ್ಲಿ. ನಂತರ 2013, 18 ಮತ್ತು 23ರಲ್ಲಿ ಅವ್ರ ಅಣ್ಣ ರಾಘವೇಂದ್ರ ಹಿಟ್ನಾಳ್ ಶಾಸಕರಾಗಿದ್ದಾರೆ. ರಾಜಶೇಖರ್ ಹಿಟ್ನಾಳ್ ಅವರು ಈ ಹಿಂದೆ 2 ಬಾರಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು, ಒಂದೇ ಅವಧಿಯಲ್ಲಿ 2 ಬಾರಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ರು. ನಂತರ 2019ರಲ್ಲಿ ಕೊಪ್ಪಳ ಲೋಕಸಭೆಗೆ ಸ್ಪರ್ಧೆ ಮಾಡಿ 36,000 ಮತಗಳಿಂದ ಸೋತಿದ್ರು. ನಂತರ 2023 ಚುನಾವಣೆಗಾಗಿ ಹೊಸಪೇಟೆಗೆ ಹೋಗಿ ಅಲ್ಲಿ ಸಂಪೂರ್ಣವಾಗಿ ತಯಾರಿಯನ್ನು ಮಾಡ್ಕೊಂಡಿದ್ರು. ಟಿಕೆಟ್ ಸಿಗದೆ ವಾಪಸ್ ಮತ್ತೆ ಕೊಪ್ಪಳಕ್ಕೆ ಬಂದಿದ್ರು. ಈಗ ಮತ್ತೆ 2024ರ ಕಾಂಗ್ರೆಸ್ಸಿನ ಲೋಕಸಭೆ ಅಭ್ಯರ್ಥಿಯಾಗಿ ಸ್ಪರ್ಧೆಗಿಳಿದಿದ್ದಾರೆ. ಓಕೆ, ನಾವೊಂದು 3 ಚುನಾವಣೆಗಳ ಒಂದಿಷ್ಟು ಅಂಕಿಅಂಶದ ಬಗ್ಗೆ ಮಾತನಾಡ್ತಾ ಹೋಗೋಣ. 2009ರಲ್ಲಿ ಕಾಂಗ್ರೆಸ್ 2,09,871 ಮತಗಳನ್ನು ಪಡೆದಿತ್ತು. BJP 2,91,610 ಮತಗಳನ್ನು ಪಡೆದಿತ್ತು. JDS ಕೂಡ ಆ ಸಂದರ್ಭದಲ್ಲಿ ಸ್ಪರ್ಧೆಯನ್ನು ಮಾಡಿತ್ತು. 1,80,322 ಮತಗಳನ್ನು JDS ಪಡೆದಿತ್ತು. 2014ರಲ್ಲಿ ಕಾಂಗ್ರೆಸ್ 4,53,969 ಮತಗಳನ್ನು ಪಡೆದರೆ BJP 4,86,383 ಮತಗಳನ್ನು ಪಡೆಯುತ್ತೆ. JDS ಆ ಸಂದರ್ಭದಲ್ಲಿ ಸ್ಪರ್ಧೆಯನ್ನು ಮಾಡಿರಲಿಲ್ಲ. 2019ರಲ್ಲಿ ಕಾಂಗ್ರೆಸ್ 5,47,573 ಮತಗಳನ್ನು ಪಡೆದರೆ BJP 5,84,997 ಮತಗಳನ್ನು ಪಡೆಯುತ್ತೆ. ಅಂದರೆ ನಿಧಾನಕ್ಕೆ ಇಲ್ಲಿ ಕಾಂಗ್ರೆಸ್ ತನ್ನ ಮತ ಪ್ರಮಾಣವನ್ನು ಹೆಚ್ಚಿಸಿಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ. ಬಹುಶಃ 2009ರಿಂದ ಕಂಟಿನ್ಯೂಸ್ ಆಗಿ BJPಯಲ್ಲಿ ಗೆಲುವನ್ನು ಸಾಧಿಸ್ತಾ ಇದೆ. ಅದಕ್ಕಿಂತ ಮುಂಚೆ ಕಂಟಿನ್ಯೂಸ್ ಆಗಿ ಕಾಂಗ್ರೆಸ್ ಅಲ್ಲಿ ಗೆಲುವನ್ನು ಸಾಧಿಸ್ತಾ ಇತ್ತು ಎನ್ನುವಂಥದ್ದನ್ನು ನಾವು ಇಲ್ಲಿ ಪ್ರಮುಖವಾಗಿ ನೋಡಬೇಕಾಗಿದೆ. ಮತ್ತು ಒಟ್ಟಾರೆ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. ಅದರಲ್ಲಿ 6ರಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿದರೆ, 1ರಲ್ಲಿ BJPಯನ್ನು ಗೆಲುವನ್ನು ಸಾಧಿಸಿದೆ, ಇನ್ನೊಂದರಲ್ಲಿ KRP ಜನಾರ್ದನ್ ರೆಡ್ಡಿ ಅವರ ಪಕ್ಷ ಗೆಲುವನ್ನು ಸಾಧಿಸಿದೆ. ಅವರು ಇತ್ತೀಚೆಗೆ ಕೂಡ BJPಗೆ ಶಿಫ್ಟ್ ಆಗಿದ್ದಾರೆ. ಹಾಗಾಗಿ BJP 2 ಶಾಸಕ ಸ್ಥಾನವನ್ನು ಹೊಂದಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅಂತ ಅನಿಸುತ್ತೆ. ಮತ್ತು ಅಲ್ಲಿ ಜಾತಿವಾರು ಲೆಕ್ಕಾಚಾರವನ್ನು ನೋಡೋದಾದರೆ ಲಿಂಗಾಯತ ಮತದಾರರು 5 ಲಕ್ಷಕ್ಕಿಂತ ಹೆಚ್ಚು ಜನ ಇದ್ದಾರೆ. ಕುರುಬ ಮತದಾರರು 4 ಲಕ್ಷ ಇದ್ದರೆ, SC/ST ಮತದಾರರು 4 ಲಕ್ಷ ಜನ ಇದ್ದಾರೆ, ಮುಸ್ಲಿಮರು 2 ಲಕ್ಷ ಜನ ಇದ್ದಾರೆ, ಇತರರು 3 ಲಕ್ಷ ಜನ ಅಲ್ಲಿ ಇದ್ದಾರೆ ಅನ್ನುವಂಥದ್ದು. ಇಷ್ಟೆಲ್ಲ ಇದ್ದಾಗಲೂ ಕೂಡ ಅಂದರೆ ಕೆಲವೊಂದು ಕ್ಷೇತ್ರದಲ್ಲಿ ಜಾತಿವಾರು ಸಮೀಕ್ಷೆ ನಡೆಯುತ್ತೆ, ಜಾತಿವಾರು ಸಮೀಕರಣ ವರ್ಕೌಟ್ ಆಗುತ್ತೆ. ಲಿಂಗಾಯತ ಮತದಾರರೇ ಪ್ರಾಬಲ್ಯ ಆಗಿರೋ ಕಾರಣಕ್ಕೋಸ್ಕರನೇ ಅಲ್ಲಿ ಲಿಂಗಾಯತ ಅಭ್ಯರ್ಥಿಗಳು ಪದೇ ಪದೇ ಗೆಲ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಕೊಪ್ಪಳದಲ್ಲಿ ಈ ಜಾತಿ ಸಮೀಕರಣ ಯಾವ ರೀತಿ ಇದೆ ಮತ್ತು ಯಾರು ನಿರ್ಣಾಯಕ ಮತದಾರರು ಅನ್ನುವಂಥದ್ದನ್ನು ನೀವು ಹೇಳಲಿಕ್ಕೆ ಬಯಸ್ತೀರಿ ಹುಸೇನ್ ಪಾಷಾ ಅವರೇ? ಪ್ರಾಬಲ್ಯ ಹೊಂದಿರೋದು
ಹಿಂದೊಮ್ಮೆ ಕಾಂಗ್ರೆಸ್ ಒಂದು ಏನು ಅಲೆ ಇತ್ತು, ಆ ಸಂದರ್ಭದಲ್ಲಿ ಎಚ್ ಜಿ ರಾಮದವ್ರು ಇದ್ರು. ಹಿಂಗಾಗಿ ಕಾಂಗ್ರೆಸ್ನ ಹೆಸರಲ್ಲಿ ಯಾರು ಬೇಕಾದ್ರೂ ಗೆಲ್ಲುವಂತ ಒಂದು ವಾತಾವರಣ ಇತ್ತು. ಆ ನಂತರದಲ್ಲಿ ಬಿಜೆಪಿ ಪ್ರಬುದ್ಧ ಇದು ಪ್ರವರ್ಧಮಾನಕ್ಕೆ ಬಂದ ಮೇಲೆ ಲಿಂಗಾಯತ ವರ್ಗ ಬಿಜೆಪಿಯನ್ನು ಬೆಂಬಲಿಸ್ತಾ ಬಂದ ಮೇಲೆ ಅವರ ಒಂದು ರಾಜಕೀಯ ಒಂದು ಪ್ರಜ್ಞೆ ಅಥವಾ ಪ್ರಾಬಲ್ಯ ಹೆಚ್ಚಾಗ್ತಾ ಬಂತು. ಅದಕ್ಕೆ ಒಬಿಸಿ ಮತಗಳು ಸಹಿತ ಸಾಥ್ ಕೊಡ್ತಾ ಬಂದ್ವು. ಒಂದ್ ಕಡೆ ಕಾಂಗ್ರೆಸ್ ತನ್ನ ಪಾರಂಪರಿಕ ಮತಗಳನ್ನು ನಿರ್ಲಕ್ಷ್ಯ ಮಾಡ್ತಾ ಹೋಯ್ತು. ಹಾಗಾಗಿ ಆ ಮತಗಳು ಚೆದರ್ಲಿಕ್ಕೆ ಆರಂಭಿಸಿದ್ವು. ಚುನಾವಣೆಯಿಂದ ವಿಮುಖರಾಗ್ತಾ ಹೋದ್ರು, ಮತದಾನದಿಂದ ಬೇಸರಗೊಳ್ತಾ ಹೋದ್ರು. ಹಾಗಾಗಿ ಕಾಂಗ್ರೆಸ್ಸಿನ ಪಾರಂಪರಿಕ ಮತಗಳಲ್ಲಿ ಕಾಂಗ್ರೆಸ್ ಬಗ್ಗೆ ಅಷ್ಟು ಆಸಕ್ತಿ ಇಲ್ಲದಂತ ಒಂದು ವಾತಾವರಣ ಬಂತು. ಇತ್ತ ಬಿಜೆಪಿ ತನ್ನ ವೋಟ್ ಬ್ಯಾಂಕ್ ಅನ್ನ ಗಟ್ಟಿ ಮಾಡಿಕೊಳ್ತಾ ಒಬಿಸಿಯ ಮತಗಳನ್ನ ಸೆಳೆಯುತ್ತಾ ಈಗ 3 ಬಾರಿ ಇಲ್ಲಿ ಗೆಲುವನ್ನ ಸಾಧಿಸಿದೆ ಬಿಜೆಪಿ. ಒಂದು ಕಾಲಕ್ಕೆ ಕಾಂಗ್ರೆಸ್ನ ಭದ್ರಕೋಟೆ ಆಗಿದ್ದದ್ದು ಇವತ್ತು ವಾಪಸ್ ಕಾಂಗ್ರೆಸ್ ಗೆಲ್ಲಲಿಕ್ಕೆ ಹರಸಾಹಸ ಪಡುವಂತ ಒಂದು ಇದು ಬರ್ತಾ ಇದೆ. ಪ್ರತಿ ಸಾರಿನೂ ಅದು 2 ಅಥವಾ 3% ಓಟಲ್ಲೇ ಸೋಲ್ತಾ ಇದೆ. ಅಂದ್ರೆ ಕೊನೆಯ ಗಳಿಗೆ ಬಂದು ಮುಗ್ಗರಿಸ್ತಾ ಇದೆ ಕಾಂಗ್ರೆಸ್. ಇಲ್ಲಿ ಪ್ರಮುಖವಾಗಿ ಒಬಿಸಿ ಮತಗಳು ನಿರ್ಣಾಯಕವಾಗ್ತಾ ಇದಾವೆ. ಆ ಒಬಿಸಿ ಮತಗಳನ್ನ ಬಿಜೆಪಿ ಸೆಳಿತಾ ಇದೆ ಹೊರತು ಕಾಂಗ್ರೆಸ್ ಸೆಳಿತಾ ಇಲ್ಲ. ಕಾಂಗ್ರೆಸ್ ಕೇವಲ ಹಿಂದುಳಿದ ವರ್ಗಗಳ ಅಂದ್ರೆ ದೊಡ್ಡ ಸಂಖ್ಯೆಯಲ್ಲಿರುವ ಹಿಂದುಳಿದ ವರ್ಗಗಳ ಮತಗಳ ಮೇಲೆ ಮಾತ್ರ ಟಾರ್ಗೆಟ್ ಮಾಡುತ್ತೆ. ಉಳಿದಂತ ಆ ಕಡಿಮೆ ಸಂಖ್ಯೆಯಲ್ಲಿ ಸಣ್ಣ ಪುಟ್ಟ ಸಮುದಾಯಗಳತ್ತ ಗಮನ ಕೊಡೋದಿಲ್ಲ. ಹಾಗಾಗಿ ಅದು ಬಿಜೆಪಿಯ ಗೆಲುವಿಗೆ ದಾರಿಯಾಗಿದೆ ಅಂತ ನಮ್ಗೆ 3 ಚುನಾವಣೆಗಳಲ್ಲಿ ಅನಿಸ್ತಾ ಇದೆ. 1994ರಿಂದ ಕರಡಿ ಮತ್ತು ವಿಟ್ನಾಳ್ ಕುಟುಂಬ ಇಲ್ಲಿವರೆಗೆ ಅಂದ್ರೆ 30 ವರ್ಷ ಒಂದಿಲ್ಲ ಒಂದು ಚುನಾವಣೆಯಲ್ಲಿ ಅಂತ ಅನ್ನೋದಕ್ಕಿಂತ ಪ್ರತಿಯೊಂದು ಚುನಾವಣೆಯಲ್ಲಿ ಅವರು ಮುಖಾಮುಖಿ ಆಗ್ತಾ ಇದ್ರು. ವಿಧಾನಸಭೆಗೆ ಇದ್ದಂತ ಹೋರಾಟ, ಅವರಿಬ್ಬರ ಹೋರಾಟ ಅದು 2014ರಿಂದ ಲೋಕಸಭೆಗೂ ವಿಸ್ತರಣೆ ಆಯ್ತು. ಹಾಗಾಗಿ ಈ 2 ಕುಟುಂಬಗಳು ವಿಧಾನಸಭೆ ಕೊಪ್ಪಳದಲ್ಲಿ ಮತ್ತು ಲೋಕಸಭೆಗೂ ಸಹಿತ ಇವರೇ ಪ್ರಾಬಲ್ಯ, ಚುನಾವಣಾ ಕಣದಲ್ಲಿ ಪ್ರಾಬಲ್ಯವನ್ನ ಸಾಧಿಸಿದ್ರು. ಬೇರೆಯವ್ರಿಗೆ ಅವಕಾಶ ಇಲ್ಲದಂತ ವಾತಾವರಣ ಇತ್ತು. ಈಗ ಮೊನ್ನೆ ಸಂಗಣ್ಣ ಕಡ್ಡಿ ಅವ್ರಿಗೆ ಟಿಕೆಟ್ ತಪ್ಪಿ ಆನಂತರ ಅವ್ರಿಗೆ ಬಿಜೆಪಿಯಲ್ಲಿ ಒಂದಷ್ಟು ಅಂದ್ರೆ ನಿರ್ಲಕ್ಷ್ಯ ವಹಿಸ್ತಾ ಬಂದ್ರು ಟಿಕೆಟ್ ತಪ್ಪಿದ ನಂತರವೂ. ಹಾಗಾಗಿ ಅವರು ಮನನೊಂದು ನಾನು ಕಾಂಗ್ರೆಸ್ ಅನ್ನ ಸೇರಿದೆ ಅಂತ ಹೇಳ್ತಾ ಇದ್ರು. ಅವರು ಕಾಂಗ್ರೆಸ್ಗೆ ಬಂದಿದ್ದಕ್ಕೆ ಎಷ್ಟು ಪ್ರಮಾಣ ಲಾಭ ಆಗುತ್ತೆ ಅನ್ನೋದು ಈಗ ಅಂತ ಒಂದು ಪ್ರಮುಖವಾಗಿ ವಿಷಯ ಉಳಿದಿಲ್ಲ. ಯಾಕಂದ್ರೆ ಅವ್ರಿಗೆ ಟಿಕೆಟ್ ತಪ್ಪಿದ್ರು ಕೂಡ ಅವ್ರದೇ ಸಮುದಾಯದ ಒಬ್ಬ ಪ್ರಬಲ ವ್ಯಕ್ತಿ ಅಂದ್ರೆ ಮಾಜಿ ಶಾಸಕರ ಪುತ್ರನಿಗೆ ಟಿಕೆಟ್ ಅನ್ನು ಕೊಟ್ಟಿರೋದ್ರಿಂದ ಹಾಗಾಗಿ ಲಿಂಗಾಯತ ಮತ್ತು ಒಳಪಂಗಡವಾದಂತ ಪಂಚಮಸಾಲಿಯ ಮತಗಳು ಕಾಂಗ್ರೆಸ್ ಅಂತ ಬರೋದು ಬಹುತೇಕ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇಲ್ಲ. ಅಂದ್ರೆ ಒಂದು ಅಲ್ಪ ಸ್ವಲ್ಪ, ಅದು ಕೊಪ್ಪಳ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ಆ ಸಾಧ್ಯತೆ ಸಹಿತ ಈಗ ಸದ್ಯ ಕಾಣಿಸ್ತಾ ಇಲ್ಲ. ಅಂದ್ರೆ ಈ ಸಂಗಣ್ಣ ಕಡ್ಡಿ ಅವರಿಗೆ 4 ವೋಟ್ ಅಂತ ಏನಿತ್ತು ಮೂಲ ಮತಗಳು ಅವು ಬರ್ತಾ ಇಲ್ಲ. ಇನ್ನು ಇದ್ದಂತ ಫ್ಲೋಟಿಂಗ್ ವೋಟ್ ಅಂದ್ರೆ ಬೇರೆ ಬೇರೆ ಸಮುದಾಯದ ಮತಗಳು ಏನ್ ಬರ್ತಾ ಇದ್ವು ಆ ಮತಗಳು ಯಾವುದೇ ಒಂದು ಗುಟ್ಟನ್ನು ಬಿಟ್ಕೊಡ್ತಾ ಇಲ್ಲ. ಆ ಸಂಗಣ್ಣ ಕಡ್ಡಿ ಅವ್ರ ಪರವಾಗಿ ಹೋಗ್ಬೇಕು ಅಥವಾ ಅಂದ್ರೆ ಸಂಗಣ್ಣ ಕಡ್ಡಿ ಅವ್ರನ್ನ ಬೆಂಬಲಿಸಿ ಕಾಂಗ್ರೆಸ್ ಸೇರ್ಬೇಕು, ಅಥವಾ ನಾವು ಮೊದ್ಲಿಂದನೂ 2 ಚುನಾವಣೆಗಳಲ್ಲಿ ಸಂಗಣ್ಣ ಕಡ್ಡಿ ಅವ್ರ ಮುಖ ನೋಡಿ ಬಿಜೆಪಿ ವೋಟ್ ಹಾಕಿದ್ವಿ, ಈ ಸರಿ ಪಕ್ಷಕ್ಕೆ ವೋಟ್ ಹಾಕ್ಬೇಕು ಅಂತ ಒಂದು ಗೊಂದಲದಲ್ಲಿ ಕಾಣಿಸ್ತಾ ಇದೆ ಸದ್ಯಕ್ಕೆ ಪರಿಸ್ಥಿತಿಯಲ್ಲಿ. ಹಾಗಾಗಿ ಆ ಸಂಗಣ್ಣ ಕಡ್ಡಿ ಅವರ ಬಂದಂತ ಹಿಂದ ಏನಿದ್ದಂತ ವೋಟ್ಗಳು ಯಾವ ಕಡೆ ಬರ್ತಾವೆ ಅನ್ನೋದು ಇನ್ನೂ ಸದ್ಯಕ್ಕೆ ನಿರ್ಣಯ ಆಗಿಲ್ಲ. ಓಕೆ, ಸಂಗಣ್ಣ ಕರಡಿ ಅವರು ಕೊಪ್ಪಳದಲ್ಲಿ ಬಿಜೆಪಿಯನ್ನ ಬೆಳೆಸೋದಕ್ಕೆ ಸಾಕಷ್ಟು ಶ್ರಮ ಹಾಕಿದ್ರು ಅಂತೇಳಿ ಕೇಳಿ ಬರ್ತಾ ಇತ್ತು. ಯಾಕೆ ಅವ್ರಿಗೆ ಟಿಕೆಟ್ ನಿರಾಕರಣೆಗೆ ಕಾರಣ ಏನು ಅಂತ? ಅದು ಇಲ್ಲಿವರೆಗೆ ಕಂಡು ಬಂದಂತ ಬೆಳವಣಿಗೆಗಳು ಅಂದ್ರೆ ಪಕ್ಷದ ಒಳ ರಾಜಕೀಯ ಅಂದ್ರೆ ಉಳಿದ ಅಭ್ಯರ್ಥಿಗಳು ಕೊಪ್ಪಳ ಜಿಲ್ಲೆಯ ಮತ್ತು ಕೊಪ್ಪಳ ಲೋಕಸಭಾ ವ್ಯಾಪ್ತಿಯ ಅಭ್ಯರ್ಥಿಗಳು ಅವರ ಪರವಾಗಿ ಈ ಸರಿ ಬೆಂಬಲಿಸಲಿಲ್ಲ ಟಿಕೆಟ್ಗಾಗಿ. ಕೇವಲ ಗಂಗಾವತಿಯ ಪರಣ ಮುನವಳ್ಳಿ ಅವರು ಮತ್ತು ಕೊಪ್ಪಳದ ಅಭ್ಯರ್ಥಿ ಮಂಜುಳಾ ಕಡ್ಡಿ ಅವರು ಮಾತ್ರ ಇಬ್ಬರು ಮಾತ್ರ ಅವ್ರ ಪರವಾಗಿ ಟಿಕೆಟ್ಗಾಗಿ ಬೆಂಬಲಿಸಿದ್ರು. ಉಳಿದವರು ನೀವು ಅಭ್ಯರ್ಥಿಯನ್ನು ಬದಲಾಯಿಸಬೇಕು ಅಂತ ಹೇಳಿ ಪಕ್ಷಕ್ಕೆ ಹೇಳಿದ್ರು ಅನ್ನೋ ಒಂದು ಮಾತು ಪಕ್ಷದ ಬಿಜೆಪಿಯ ವಲಯದಲ್ಲಿ ಕೇಳಿ ಬರ್ತಕ್ಕಂಥ ಒಂದು ಮಾತು. ಹಾಗಾಗಿ ಅವ್ರಿಗೆ ಟಿಕೆಟ್ ತಪ್ಪಿದೆ. ಹಂಗೆ ನೋಡಿದ್ರೆ ಸಂಗಣ್ಣ ಕಡ್ಡಿ ಅವರ ಅವಧಿಯಲ್ಲಿ ಸಾಕಷ್ಟು ಕೆಲಸಗಳಾಗಿತ್ತು. ಸಿಂಧನೂರು ಅವರಿಗೆ ರೈಲು ಹೋಗಿತ್ತು. ಕೊಪ್ಪಳದಿಂದ ಸಿಂಧನೂರು ಅವರಿಗೆ ಇದ್ದಂತ ರೈಲು ಮಾರ್ಗದ ಮಧ್ಯೆ ಬರ್ತಕ್ಕಂಥ ಬಹುತೇಕ ಅಂಡರ್ ಪಾಸ್ಗಳು, ಓವರ್ ಬ್ರಿಡ್ಜ್ಗಳು ಕೆಲಸ ಆಗ್ತಾ ಇದ್ವು. ಗಣೇಶ್ ನಗರದ ಹತ್ರ ಸ್ವಾಮಿ ವಿವೇಕಾನಂದ ಸ್ಕೂಲ್ ಹತ್ರ ಇತ್ತೀಚೆಗೆ ಅಂಡರ್ ಪಾಸ್ ಆಯ್ತು. ಅದು 4 ವರ್ಷದಿಂದ ನೆನೆಗುದಿಗೆ ಬಿದ್ದಿತ್ತು. ಆದ್ರೆ ಅದಕ್ಕೆ ರಾಜ್ಯ ಸರ್ಕಾರ ಹಣ ಕೊಟ್ಟಿದ್ರೆ ಆ ರಸ್ತೆಯನ್ನ ಮಾಡ್ತಾ ಇದ್ರು. ಇವತ್ತು ಅದು ಅಂಡರ್ ಪಾಸ್ ಹಾಗೆ ಉಳ್ಕೊಂಡಿದೆ. ಆ ವಿಷಯದಲ್ಲಿ ರಾಜ್ಯ ಸರ್ಕಾರ ಹಣ ಕೊಡ್ಲೇ ಇಲ್ಲ. ಮತ್ತು ಈ ಕುಷ್ಟಗಿ ರಸ್ತೆ ಪ್ರಮುಖವಾದಂತ ನಮ್ಮ ನಗರದ ಗೇಟ್ ಏನಿದೆ ಅಲ್ಲೆಲ್ಲ ಫ್ಲೈಓವರ್ ಆಗ್ತಾ ಇದೆ. ಇಷ್ಟೊತ್ತಿಗೆ ಮುಗಿಬೇಕಾಗಿತ್ತು, ಆದ್ರೆ ಬೇರೊಂದು ಕಾರಣಕ್ಕೆ ಅದು ನಿಂತಿತ್ತು. ಈಗ ಅದು ಕೆಲಸ ಆರಂಭ ಆಗಿದೆ. ಸಾಕಷ್ಟು ಕೆಲಸಗಳು. ಆಮೇಲೆ ಕಿಡದಾಳ್ ಗೇಟು ಅಂದ್ರೆ ಮತ್ತು ಕೊಪ್ಪಳದ ಮಧ್ಯೆ ಒಂದು ರಸ್ತೆ ಏನಿತ್ತು, ಆ ರಸ್ತೆಗೆ ಪ್ರಮುಖವಾಗಿ ಸಂಚಾರಕ್ಕೆ ತೊಂದರೆ ಆಗ್ತಾ ಇರೋದು ಕಿಡದಾಳ್ ಗೇಟ್. ಅಲ್ಲಿ ಈಗ ಮೇಲ್ಸೇತುವೆ
ಮಂಜೂರಾತಿಯಾಗಿದೆ, ಕೆಲಸನೂ ಆರಂಭ ಆಗ್ಬೋದು ಇನ್ನು ಕೆಲವು ದಿನಗಳಲ್ಲಿ. ನಂತರದಲ್ಲಿ ಗಿಣಿಗೇರಿ, ಅದು ಕೂಡ ರಾಯಚೂರು ಮತ್ತು ಕೊಪ್ಪಳಕ್ಕೆ ಪ್ರಮುಖ ಸ್ಥಾನ. ಪಕ್ಕದಲ್ಲಿ ಕೈಗಾರಿಕೆಗಳು ಇದ್ದಾವೆ, ಅಲ್ಲಿ ಸಹಿತ ಗೇಟ್ ಇರೋದ್ರಿಂದ ಸಂಚಾರಕ್ಕೆ ಸಾಕಷ್ಟು ತೊಂದರೆ ಆಗಿತ್ತು. ಈಗ ಅಲ್ಲಿ ಮೇಲ್ಸೇತುವೆ ಮಾಡಿದ್ರಿಂದ ಉತ್ತರ ಕರ್ನಾಟಕದ ಹುಬ್ಬಳ್ಳಿ ಮತ್ತು ಹೈದರಾಬಾದ್ ಅಂದ್ರೆ ಕಲ್ಯಾಣ ಕರ್ನಾಟಕದ ರಾಯಚೂರು ಯಾದಗಿರಿವರೆಗೂ ಒಂದು ಸುಲಲಿತವಾಗಿ ಯಾವುದೇ ಗೇಟ್ಗಳು ಬಾರದಂತೆ ಅವರು ಸಂಚಾರ ಮಾಡಬಹುದು ವೇಗವಾಗಿ. ಕೊಪ್ಪಳಕ್ಕೆ ಬೈಪಾಸ್ ಆಗಿದೆ, ಆ ಬೈಪಾಸ್ ಕೂಡ ಅವರ ಅವಧಿಯಲ್ಲಿ ಆಗಿತ್ತು. ಹಾಗಾಗಿ ಅವ್ರಿಗೆ ಹೇಳ್ಕೊಳ್ಳಿಕ್ಕೆ ಕೆಲಸಗಳು ಒಂದಷ್ಟು ಇದ್ವು, ಆದ್ರೆ ಪಕ್ಷ ಅವ್ರಿಗೆ ಅವಕಾಶ ಕೊಡ್ಲಿಲ್ಲ. ಅದು ಆಗಿರೋದು ಒಳ ರಾಜಕೀಯ, ಪಕ್ಷದ ಒಳ ರಾಜಕೀಯ. ಓಕೆ, ನೀವು ಹೇಳ್ತಾ ಇದ್ರಿ ಸಂಗಣ್ಣ ಕರಡಿ ಅವರು ಒಂದಿಷ್ಟು ಅಭಿವೃದ್ಧಿ ಕೆಲಸಗಳನ್ನು ಕೊಪ್ಪಳದಲ್ಲಿ ಮಾಡಿದ್ದಾರೆ ಅಂತೇಳಿ. ಆದರೆ ಹಾಗೆಂದಾಕ್ಷಣ ಕೊಪ್ಪಳ ಸಮಸ್ಯೆಯಿಂದ ಮುಕ್ತ ಆಗಿಲ್ಲ ಅಂತೇಳಿ ಬಹಳಷ್ಟು ಜನ ಮಾತಾಡ್ತಿದ್ದಾರೆ. ಸಮಸ್ಯೆಗಳನ್ನು ಹೊದ್ದು ಮಲಗಿರುವಂತಹ ಮತ್ತು ಇಡೀ ಹೈದರಾಬಾದ್ ಕರ್ನಾಟಕ ಯಾಕೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ತೀರಾ ಹಿಂದುಳಿದಿರತಕ್ಕಂತಹ ಲೋಕಸಭಾ ಕ್ಷೇತ್ರ ಎನ್ನುವಂಥ ಹಣೆಪಟ್ಟಿಯನ್ನು ಕೂಡ ಕೊಪ್ಪಳ ಹೊತ್ತಿದೆ. ಅಂದರೆ ಅಲ್ಲಿಯ ಸಿಂಗಟಾಲೂರು ಏತ ನೀರಾವರಿ ಆಗಿರ್ಬೋದು, ಕೃಷ್ಣಾ ನದಿಯ ನೀರನ್ನು ಎಲ್ಲ ಕೆರೆಗಳಿಗೂ ನಾವು ಕೊಡ್ತೇವೆ ಅನ್ನುವಂಥದ್ದಿರ್ಬೋದು. ಪ್ರತಿ ಸಾರಿ ಚುನಾವಣೆ ಬಂದಾಗ ಇವೆಲ್ಲವನ್ನು ಕೂಡ ಯಾರು ಎಲೆಕ್ಷನ್ ನಿಂತ್ಕೊಳ್ತಾರೆ, ಅದು ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, JDS ಅಭ್ಯರ್ಥಿಗಳು ಜನರಿಗೆ ಭರವಸೆಗಳನ್ನು ಕೊಡ್ತಾರೆ. ನಂತರದಲ್ಲಿ ಇದ್ರ ಕಡೆ ಮುಖ ಮಾಡೋದಿಲ್ಲ, ಇದರ ಚರ್ಚೆ ವಿಚಾರಗಳನ್ನು ಕೂಡ ಕೈಗೆತ್ಕೊಳ್ಳೋದಿಲ್ಲ, ಆ ಯಾವ ಕೆಲಸದ ಕಡೆಯೂ ಕೂಡ ಒಂದು ಸಣ್ಣ ಪ್ರಯತ್ನವನ್ನು ಮಾಡೋದಿಲ್ಲ ಎನ್ನುವಂತಹ ಆರೋಪಗಳನ್ನು ಮತದಾರರು ಮಾಡ್ತಾ ಇದ್ದಾರೆ. ಈ ಚುನಾವಣೆ ಒಳಗಡೆ ಅವು ಏನು ಚರ್ಚೆ ಆಗ್ತಾ ಇದ್ದಾವೆ, ನಿಜಕ್ಕೂ ಅಲ್ಲಿರುವಂತಹ ಒಟ್ಟಾರೆ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಸಮಸ್ಯೆಗಳು ಏನೇನಿದಾವೆ ಅಂತ? ಸಂಗಣ್ಣ ಕರಡಿ ಅವರ ಅವಧಿಯಲ್ಲಿ ಆಗಿದ್ದು ಹೆದ್ದಾರಿ ಮತ್ತು ಬೈಪಾಸ್ ಮತ್ತು ರೈಲ್ವೆ, ಅದು ಬಹಳ ಪ್ರಾಮುಖ್ಯತೆಯನ್ನ ಪಡೆದು ಕಂಪ್ಲೀಟ್ ಆದಂತ ಒಂದು ನಮ್ಮ ಜಿಲ್ಲೆಯಲ್ಲಿ ಮತ್ತು ಅವರ ಲೋಕಸಭಾ ವ್ಯಾಪ್ತಿಯಲ್ಲಿ ಸಹಿತ ಅವರು ಬಹುತೇಕ ಬೈಪಾಸ್ ಗಳನ್ನ ಮಂಜೂರಾತಿ ಮಾಡಿಸಿದ್ರು. ರೈಲ್ವೆಯನ್ನ ಸಿಂಧನೂರ್ವರೆಗೆ ಮುಟ್ಟಿಸಿದ್ರು. ಅವರ ಇದನ್ನು ಲೋಕಸಭಾ ಗಡಿ ಅದು ಅಲ್ಲಿವರೆಗೆ ರೈಲನ್ನ ಓಡಿಸಿದ್ರು ಈಗ ಅವರು. ಆದ್ರೆ ಗ್ರಾಮೀಣ ಭಾಗದ ರಸ್ತೆಗಳು ಮಾತ್ರ ಹಾಗೆ ಇದಾವೆ, ಯಾವ ರಸ್ತೆಗಳು ಸಹಿತ ಸುಧಾರಣೆ ಆಗಿಲ್ಲ. 25 ಕಿಲೋಮೀಟರ್ ಅಂತ ಹುಬ್ಬಳ್ಳಿ ಇದು ಅಳವಂಡಿ ಹೋಬಳಿಗೆ ಹೋಗ್ಬೇಕಾದ್ರೆ 1-1.5 ತಾಸು ಹೋಗ್ಬೇಕಾದಂತ ಕಾಲ. ಆಮೇಲೆ ಕೊಪ್ಪಳಕ್ಕೆ ಮೆಡಿಕಲ್ ಕಾಲೇಜ್ ತಂದಿದ್ದು ನಾವು ಅಂತೇಳಿ ಕ್ರೆಡಿಟ್ಗಾಗಿ ಸಂಗಣ್ಣ ಕರಡಿ ಅವರು ಮತ್ತು ರಾಘವ್ ಹಿಟ್ನಾಳ್ ಅವರು ಇಬ್ರು ವಾದ ಮಾಡ್ತಾರೆ. ಆದ್ರೆ ಆಸ್ಪತ್ರೆಯಲ್ಲಿ ಇವತ್ತಿಗೂ ಸರಿಯಾದಂತಹ ವ್ಯವಸ್ಥೆ ಇಲ್ಲ ಅಂತೇಳಿ ಜನರು ಪರದಾಡ್ತಾ ಇದ್ದಾರೆ. ಅದು ಒಂದು. ಪಕ್ಕದಲ್ಲೇ ನಾವು ತುಂಗಭದ್ರಾ ನದಿ ಇದ್ರೆ ಆ ತುಂಗಭದ್ರಾ ನದಿಯಿಂದ ಬರ್ತಕ್ಕಂತ ನೀರು ಸಿಂಗಟಾಲೂರು ಯೋಜನೆ ಅಂದ್ರೆ ಏತ ನೀರಾವರಿ ಯೋಜನೆ ಇವತ್ತಿಗೂ ಪೂರ್ಣಗೊಳ್ತಾ ಇಲ್ಲ. ಅದು ಬಹುತೇಕ ಸಂಗಣ್ಣ ಕರಡಿ ಅವರ ರಾಜಕೀಯ ಬದುಕು ಅಂದ್ರೆ 1994ರಿಂದ ಇಲ್ಲಿವರೆಗೆ ಎಷ್ಟು ಅವ್ರ ವರ್ಷಗಳನ್ನು ರಾಜಕೀಯದಲ್ಲಿ ಕಳೆದ್ರು ಅಂದ್ರೆ ಮೇನ್ ಸ್ಟ್ರೀಮ್ ರಾಜಕೀಯದಲ್ಲಿ ಅಷ್ಟು ವರ್ಷದ ಆಯುಷ್ಯ ಅದಕ್ಕೆ ಅಂದ್ರೆ ಇವತ್ತಿಗೂ ಪೂರ್ಣಗೊಳ್ತಾ ಇಲ್ಲ. ಅದು ಅದ್ರ ಜೊತೆಗೆ ಯಲಬುರ್ಗಾದಲ್ಲಿ ಕೃಷ್ಣಾ ಬಿ ಸ್ಕೀಮ್ ನೀರು ಬರ್ಬೇಕಾಗಿತ್ತು, ಅದು ಬರ್ತಾ ಇಲ್ಲ. ಮತ್ತೆ ಗಿಣಿಗೇರಿಯಲ್ಲಿ ಬಹಳಷ್ಟು ಕಾರ್ಖಾನೆಗಳಿದ್ದಾವೆ, ಇಲ್ಲಿಯ ಜನ ನೆಲ ಕೊಟ್ಟಿದ್ದಾರೆ, ಡ್ಯಾಮಿನ ನೀರು ಕೊಡ್ತಾ ಇದೀವಿ. ಅದೆಲ್ಲಾ ಕೊಟ್ಟರು ಕೂಡ ಸ್ಥಳೀಯರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಇನ್ನು ಅವಿದ್ಯಾವಂತರು ಗುಳೆ ಹೋಗ್ತಾರೆ, ಇವತ್ತಿಗೂ ಹೋಗ್ತಾ ಇದ್ದಾರೆ ಬೇರೆ ಬೇರೆ ಮಂಗಳೂರು ಕಡೆಗೆಲ್ಲ. ಈ ಕನಕಗಿರಿ ಅಂತ ಊರಿಂದ ಮಂಗಳೂರಿಗೆ ಒಂದು ನೇರವಾಗಿ ಬಸ್ ಬಿಟ್ಟಿದ್ದಾರೆ. ಈ ವಲಸೆ ಹೋಗುವಂತ ಜನ ಹೆಚ್ಚಾಗಿದ್ದಕ್ಕೆ ಬಹುತೇಕ ಅದೇ ಒಂದು ಅಭಿಪ್ರಾಯ ಇದೆ, ಆ ಜನರಿಗೆ ಸರಳವಾಗಿ ಹೋಗಿ ಬರ್ಲಿಕ್ಕೆ ಆಗ್ಲಿ ಅಂತ. ಅದ್ರ ಜೊತೆಗೆ ವಿದ್ಯಾವಂತರು ಸಹಿತ ತಾಂತ್ರಿಕ ಶಿಕ್ಷಣ ಪಡೆದಂತ ವಿದ್ಯಾವಂತರಿಗೆ ಸ್ಥಳೀಯ ಕಾರ್ಖಾನೆಗಳಲ್ಲಿ ಉದ್ಯೋಗ ಸಿಗದೆ ಇರೋದಕ್ಕೆ ಅವರು ಸಹಿತ ಇವತ್ತು ಬೆಂಗಳೂರಿಗೆ ವಲಸೆ ಹೋಗ್ತಾ ಇದ್ದಾರೆ. ಅಂದ್ರೆ ಹಿಂದೆ ಅವಿದ್ಯಾವಂತರು ಬರಗಾಲ ಬಿದ್ದಾಗ ಮಾತ್ರ ವಲಸೆ ಹೋಗ್ತಾ ಇದ್ರು, ಈಗ ವಿದ್ಯಾವಂತರು ಉದ್ಯೋಗ ಸಿಗದೇನೆ ಬೆಂಗಳೂರಿಗೆ ವಲಸೆ ಹೋಗುವಂತ ಒಂದು ಕಾಲ ಕೊಪ್ಪಳದಲ್ಲಿ ನಾವು ನೋಡ್ತಾ ಇದೀವಿ. ಹಾಗಾಗಿ ಸಮಸ್ಯೆಗಳಾಗಿಯೇ ಉಳಿದಿದ್ದಾವೆ. ಪ್ರತಿ ಸಾರಿ ಆ ಪಕ್ಷದ ಹೆಸರಿನಲ್ಲಿ ಅಭ್ಯರ್ಥಿಗಳ ಹೆಸರಿನಲ್ಲಿ ಚುನಾವಣೆ ನಡೀತಾ ಇತ್ತು. ಈ ಸಾರಿ ಮೋದಿ ಅಭಿವೃದ್ಧಿ ಮತ್ತು ಗ್ಯಾರಂಟಿ, ಮೋದಿ ಗ್ಯಾರಂಟಿ ಮತ್ತು ಸಿದ್ದರಾಮಯ್ಯ ಗ್ಯಾರಂಟಿ ಹೆಸರಲ್ಲೇ ಮತ ಕೇಳ್ತಾ ಇದ್ದಾರೆ ಹೊರತು ಸ್ಥಳೀಯ ಸಮಸ್ಯೆಗಳು ಯಾರು ಮಾತಾಡ್ತಾ ಇಲ್ಲ, ಜನ ಅದನ್ನ ಗಮನ ಕೊಡ್ತಾ ಇಲ್ಲ. ಈಗ ಸಿಂಗಟೂರಲ್ಲೂರು ಏತ ನೀರಾವರಿ, ಬೇರೆ ಬೇರೆ ಏತ ನೀರಾವರಿ ಯೋಜನೆಗಳೇನಿದ್ದಾವೆ, ಕೊಪ್ಪಳದಕ್ಕೆ ಬರಬೇಕಾಗಿರ್ತಕ್ಕಂಥ ಯೋಜನೆಗಳನ್ನು ಬೇರೆಯವರು ತೊಗೊಂಡು ಲಾಭ ತಗೊಳ್ತಾ ಇದ್ದಾರೆ. ಆದರೆ ಕೊಪ್ಪಳದ ಶಾಸಕರಾಗಿರ್ಬೋದು ಅಥವಾ ಸಚಿವರಾಗಿರ್ಬೋದು, ಲೋಕಸಭಾ ಸದಸ್ಯರಾಗಿರ್ಬೋದು, ಅದ್ರ ಬಗ್ಗೆ ಆಸಕ್ತಿ ವಹಿಸ್ತಾ ಇಲ್ಲವಂತಹ ಆರೋಪಗಳು ಕೂಡ ಇದ್ದಾವೆ. ಅದು ನಿಜನಾ ಅಂತ? ಸಂಗಣ್ಣ ಕರಡಿ ಅವ್ರು ಹೇಳ್ತಾರೆ, ನಾನು ಸಿಂಗಟಾಲೂರು ಏತ ನೀರಾವರಿಯನ್ನ ಪೂರ್ಣಗೊಳಿಸ್ಬೇಕಂತ ನಾ BJP ಸೇರ್ದೆ, ಅದು ನನ್ನಿಂದ ಆಗಲೇ ಇಲ್ಲ ಅಂತ ಅವ್ರು ಹೇಳ್ತಾರೆ. ಓಕೆ, ಅದ್ರ ಜೊತೆಗೆ 2013ರಿಂದ ಏನು ಶಾಸಕರಾದ ರಾಘವ್ ಹಿಟ್ನಾಳ್ ಅವರು ಅವರ ತಂದೆ ಕಾಲದಿಂದನೂ ಸಿಂಗಟಾಲೂರು ಏತ ನೀರಾವರಿ ಸಮಸ್ಯೆ ಇದೆ ಮತ್ತು ಕೊಪ್ಪಳದ ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಏತ ನೀರಾವರಿಗಳಿದ್ದಾವೆ, ಸಣ್ಣ 8ರಿಂದ 10 ಏತ ನೀರಾವರಿಗಳು ಅವ್ರ ತಂದೆ ಕಾಲದಲ್ಲಿ ಇದ್ದು ಇವತ್ತಿಗೆ ಇದಾವೆ, ಅವು ಸಹಿತ ಮುಗಿತಾ ಇಲ್ಲ. ಅಂದ್ರೆ ಇವ್ರಿಗೆ ನೀರಾವರಿಯನ್ನ ಪೂರ್ಣಗೊಳಿಸ್ಬೇಕನ್ನೋ ಒಂದು ಕಾಳಜಿ ಇಲ್ಲ. ಜನರನ್ನ ಆ ಧ್ವನಿ ಎತ್ತದಂತೆ ಇಲ್ಲಿ ಒಂದು ಪರಿಸ್ಥಿತಿ ಇದೆ. ಅಂದ್ರೆ ಅವ್ರಿಗೆ ಎಚ್ಚೆತ್ಕೊಂಡು ಬೆಂಗಳೂರಿಗೆ ಹೋಗಿ ಆಳುವ ಒಂದು ಸರ್ಕಾರಕ್ಕೆ ನಾವು ಧ್ವನಿಯನ್ನ ಮುಡಿಸ್ಬೇಕಂದ್ರೆ ಅವ್ರಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ದೂರ ಇರುವಂತ ಒಂದು ಪ್ರಸಕ್ತಿ. ಇನ್ನು ಜನಪ್ರತಿನಿಧಿಗಳಿಗೆ ಹೇಳ್ಬೇಕಂದ್ರೆ
ರಾಘವೇಂದ್ರ ಯತ್ನಾಳ್ ಅವರು ಸಹಿತ ಅವ್ರದೇ ಸರ್ಕಾರ ಇತ್ತು 5 ವರ್ಷದ ಅವಧಿಯಲ್ಲಿ, ಅದು ಆಗ್ಲಿಲ್ಲ. ಯಾವುದೇ ಒಂದು ಅಂದ್ರೆ ಸಿಂಟಾಳೂರು ಯತ್ನೀರ್ ಅವರಿಗೆ ದೊಡ್ಡ ಪ್ರಮಾಣದಲ್ಲಿ ಬೆಂಬಲ ಸಿಗ್ಲೇ ಇಲ್ಲ. ಈ ಬಜೆಟ್ ಅಲ್ಲೂ ಸಹಿತ ಅದಕ್ಕೆ ದುಡ್ಡನ್ನು ಇಟ್ಟಿಲ್ಲ. ಮತ್ತೆ ಅದನ್ನ ಮಧ್ಯಪ್ರದೇಶದ ಮಾದರಿಯಲ್ಲಿ ಹನಿ ನೀರಾವರಿ ತರ ಮಾಡ್ತೀವಿ ಅಂತ ಹೇಳಿ ಮತ್ತೊಂದು ಅದನ್ನ ಬೇರೊಂದು ರೂಪದಲ್ಲಿ ಯೋಜನೆಯನ್ನ ಬದಲಾಯಿಸಿದೆ. ಹಿಂಗಾಗಿ ಇಲ್ಲಿ ಜನ ನೀರು ಬರುತ್ತೆ ಅನ್ನೋ ಒಂದು ಭರವಸೆನ ಕಳ್ಕೊಂಡಿದ್ದಾರೆ. ಬಹಳ ದೂರ ಇಲ್ಲ, ಒಂದು 20 ಕಿಲೋಮೀಟರ್ಗೆ ನೀರು ಎಷ್ಟೋ ಹಳ್ಳಿಗಳು ಆ ನದಿಯ ದಡದಲ್ಲೇ ಇದ್ದಾವೆ. ಮತ್ತೆ ತುಂಗಭದ್ರಾ ನದಿಯ ಎಡಭಾಗದಲ್ಲಿ ಇದ್ದಂತ ಹಳ್ಳಿಗಳಿಗೆ ನೀರಾವರಿ ದೊರೀತಾ ಇಲ್ಲ ಅಷ್ಟೊಂದು. ಇನ್ನು ಬಲಭಾಗದಲ್ಲಿದ್ದಂತ ಹಡಗಲಿ ಭಾಗಕ್ಕೆ ಸಿಂಟಲ್ನೂರು ನೀರು ದೊರೆತು ಆಗಲಿ ಸುಮಾರು ಒಂದು 15 ವರ್ಷ ಆಯ್ತು. ಆ ಭಾಗದಲ್ಲಿ ಇದ್ದಂತ ರಾಜಕಾರಣಿಗಳ ಇಚ್ಛಾಶಕ್ತಿ, ನಮ್ಮ ಕೊಪ್ಪಳದ ಇಚ್ಛಾಶಕ್ತಿ ರಾಜಕಾರಣಿಗಳಲ್ಲಿ ಕಾಣ್ತಾ ಇದೆ. ಅದೇ ಈ ಭಾಗದ ಅಭಿವೃದ್ಧಿಗೆ ಬಹಳ ಪೆಟ್ಟು ಬಿದ್ದಿರೋದು. ಓಕೆ, ಕೊಪ್ಪಳ ಅಂದ ತಕ್ಷಣ ಸೌಹಾರ್ದತೆ ನೆನಪಾಗುತ್ತೆ. ಹಿಂದೂ ಮುಸ್ಲಿಮ್ಸ್ ಮತ್ತು ಬೇರೆ ಬೇರೆ ಧರ್ಮಗಳೇನೇನಿದ್ದಾರೆ ಅವರೆಲ್ಲರೂ ಕೂಡ ಅನ್ಯೋನ್ಯತೆಯಿಂದ ಬದುಕನ್ನು ಸಾಗಿಸ್ತಾ ಇರತಕ್ಕಂತಹ ಜಿಲ್ಲೆ ಅನ್ನುವಂಥದ್ದು ಕೂಡ ಹೆಗ್ಗಳಿಕೆಯನ್ನು ಕೊಪ್ಪಳ ಪಡೆದಿದೆ. ಆದರೆ RSSನವರು ಅಲ್ಲಿ ಹನುಮ ಜಯಂತಿಯನ್ನು ಹಾಕುವಂಥದ್ದು, ಹನುಮ ಮಾಲೆಯನ್ನು ಹಾಕುವಂಥದ್ದು, ಅಂಜನಾದ್ರಿ ಬೆಟ್ಟವನ್ನು ಆಂಜನೇಯ ಹುಟ್ಟಿದಂತಹ ಜಾಗ, ಹನುಮ ಹುಟ್ಟಿದಂತಹ ಜಾಗ ಅಂತ ಹೇಳಿ ಪ್ರಚಾರವನ್ನು ಮಾಡಿಕೊಂಡು ಅವರ ಬೇಳೆಯನ್ನು ಬೇಯಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಇಡೀ ರಾಜ್ಯದ ಜನತೆ ಕಂಡಿದೆ. ಅದು ಹೇಗಿದೆ ಅಂತ, ಬೂದಿ ಮುಚ್ಚಿದ ಕೆಂಡ ತರ ಇದೆಯಾ ಅಥವಾ ಹೇಗೆ ಅಂತ? ಎಲ್ಲ ಕಡೆ ಸೌಹಾರ್ದತೆ ಬಂದಿದೆ, ಜನ ಕೂಡಿ ಬದುಕ್ತಾ ಇದ್ದಾರೆ. ಆ ತರದ್ದು ಈಗ ಯಾವಾಗ ಅಂಜನಾದ್ರಿ ಬೆಟ್ಟ ಒಂದು ಸರ್ಕಾರ ಮುಜರಾಯಿ ಇಲಾಖೆಗೆ ಒಪ್ಪಿಸಿತ್ತು, ಆ ನಂತರದಲ್ಲಿ ಅಂತ ಬೆಳವಣಿಗೆಗಳು ಆಗಿಲ್ಲ. ಯಾರೋ ಕೆಲವರು ಕಿಡಿಗೇಡಿಗಳು ಮಾಡಿದಂತ ಇದಕ್ಕೆ ಅದು ಸ್ವಲ್ಪ ಗಂಗಾವತಿಯಲ್ಲಿ ಗಲಾಟೆ ಆಗಿತ್ತು. ಆದ್ರೆ ಈಗ ಎರಡೂ ಕಡೆಯಿಂದ ಯಾರು ಅದನ್ನು ಬಯಸ್ತಾ ಇಲ್ಲ. ಸೌಹಾರ್ದತೆ ಎಂದಿದ್ದಾರೆ, ಇವರ ಹಬ್ಬಗಳಿಗೆ ಅವರು ಶುಭಾಶಯ ಕೋರಿದ್ದಾರೆ, ಅವ್ರ ಹಬ್ಬಗಳಿಗೆ ಇವರು ಶುಭಾಶಯ ಕೋರಿದ್ದಾರೆ. ಹೀಗಾಗಿ ಅದು ಅಂತ ಒಂದು ಘಟನೆ ನಡೆದಿತ್ತು ಅನ್ನೋದು ಸಹಿತ ಬಹುತೇಕ ಈಗ ಮರ್ತೋಗಿದೆ. ಹಾಗಾಗಿ ಮತ್ತೆ ಆ ಸೌಹಾರ್ದ ಪರಂಪರೆ ಏನಿದೆಯಲ್ಲ, ಮಠಗಳು, ದರ್ಗಾಗಳು, ಸೂಫಿ ಸಂತರು, ಶರಣರು ಅವರ ಒಂದು ಸದ್ಯದ ಒಂದು ಏನು ಅವರು ಹೇಳಿದಂತ ಒಂದು ವಿಚಾರಗಳು ಜನ ಆ ದಾರಿಯಲ್ಲಿ ಪಾಲನೆ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಯಾವುದು ಆ ತರದ್ದು ಭೇದ ಭಾವದ ಮಾತುಗಳು ಕಂಡು ಬಂದ ಇಲ್ಲ. ಮತ್ತು ಯಾವ ರಾಜಕಾರಣಿ ನಮ್ಮ ಜಿಲ್ಲೆಯಲ್ಲಿ ಈ ಲೂಸ್ ಟಾಕ್ ಅನ್ನ ಮಾಡೇ ಇಲ್ಲ ಇದುವರೆಗೆ. ಬಿಜೆಪಿಯಿಂದ ಮತ್ತೆ ಅದೇ ಲಿಂಗಾಯತ ವರ್ಗದ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿರೋದ್ರಿಂದ ಹಾಗಾಗಿ ಆ ಮತಗಳು ಚದುರ್ತಾ ಇಲ್ಲ. ಮತ್ತೆ ಅವರು ಈ ಬಾರಿ ಮತ್ತೊಮ್ಮೆ ಮೋದಿ ಹೆಸರಲ್ಲಿ ಮತ ಕೇಳ್ತಾ ಇದ್ದಾರೆ. ಇನ್ನು ಸ್ವಲ್ಪ ಮಟ್ಟಿಗೆ ಮೋದಿಯ ವರ್ಚಸ್ಸು ಮತದಾರರಲ್ಲಿ ಕಾಣಿಸ್ತಾ ಇದೆ. ಅದು ವಿಶೇಷವಾಗಿ ಹೊಸ ಮತದಾರರಲ್ಲಿ ಮೋದಿ ವರ್ಚಸ್ ಕಂಡು ಬರ್ತಾ ಇದೆ. 1,05,000 ಹೊಸ ಮತದಾರರು ಈಗ 5 ವರ್ಷದಲ್ಲಿ ಬಂದಿದ್ದಾರೆ. ಅದರಲ್ಲಿ ನಾವು ಕಂಡಂತೆ ಬಹುತೇಕ 60% ಹೆಚ್ಚು ಜನ ಮೋದಿಯ ಪರವಾದಂತ ಒಲವನ್ನ ಹೊಂದಿದ್ದು ನಾವು ನೋಡ್ತೇವೆ. ಇನ್ನು ಮಹಿಳೆಯರಲ್ಲಿ ವಿಶೇಷವಾಗಿ ಆರ್ಥಿಕವಾಗಿ ಬಡ ಮಹಿಳೆಯರಲ್ಲಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಬಹಳ ಒಲವು ಕಂಡು ಬರ್ತಾ ಇದೆ. ಒಳ್ಳೆ ನಮಗ ಲಾಭ ಆಗಿದೆ ಅದರಿಂದ ಅಂತ. ಇನ್ನು ಕೆಲವರಲ್ಲಿ ಈ ಬಸ್ ಅನ್ನ ಫ್ರೀ ಕೊಟ್ಟಿದ್ದನ್ನ ಕೆಲವು ಮಹಿಳೆಯರು ವಿರೋಧಿಸಿದಂತ ಒಂದು ನಮ್ಮೊಂದಿಗೆ ಮಾತನಾಡಿದಾಗ, ಚುನಾವಣೆ ಈ ನಾಮಪತ್ರ ಸಲ್ಲಿಕೆ ಮೆರವಣಿಗೆಯಲ್ಲಿ ಬಂದಂತ ಮಹಿಳೆಯರು, ಬಸ್ಸಿನಿಂದ ನಮ್ಗೆ ಸ್ವಲ್ಪ ತೊಂದರೆ ಆಗಿದೆ, ತೀರಾ ವೃದ್ಧರು ಮತ್ತು ಮಕ್ಕಳು ಬಸ್ಸಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಬಸ್ಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅದಕ್ಕೊಂದು ಟಿಕೆಟ್ ಇಡಬೇಕಾಯ್ತು, ಅಥವಾ ಕೊಪ್ಪಳ ಒಂದು ಜಿಲ್ಲೆಯ ವ್ಯಾಪ್ತಿಯಲ್ಲಿ ಉಚಿತವಾಗಿ ಕೊಡ್ಬೇಕಿತ್ತು, ಬೇರೆ ಜಿಲ್ಲೆಗೆ ಹೋದ್ರೆ ಟಿಕೆಟ್ ಅನ್ನ ತಗೋಬೇಕಿತ್ತು ಹಣ ಕೊಟ್ಟು ಅಂತೇಳಿ ಆ ತರ ಯೋಜನೆ ಮಾಡಬೇಕಾಗಿತ್ತು. ಬಿಟ್ರೆ ಉಳಿದಂತೆ ನಮ್ಗೆ ಲಾಭ ಆಗಿದೆ ಅಂತಾರೆ. ಇಲ್ಲಿ ನಡೀತಾ ಇರೋದು ಒಂದು ಕಾಂಗ್ರೆಸ್ಸಿನ ಗ್ಯಾರಂಟಿ ಯೋಜನೆಗಳು ಮತ್ತು ಬಿಜೆಪಿಯ ಮೋದಿ ಅಭಿವೃದ್ಧಿ ಹೆಸರಲ್ಲಿ ಮತವನ್ನು ಕೇಳ್ತಾ ಇದ್ದಾರೆ. ಸದ್ಯದ ಸ್ಥಿತಿಯಲ್ಲಿ ಎರಡೂ ಪಕ್ಷಗಳು ಸ್ವಲ್ಪ ಕಾಂಗ್ರೆಸ್ ಚೇತರಿಸ್ಕೊಂಡಂಗೆ ಕಾಣ್ತಾ ಇದೆ. ಅದು ಕಾರಣ ಗ್ಯಾರಂಟಿ ಯೋಜನೆಗಳು. ಎರಡೂ ಈಗ ನೇರ ಸ್ಪರ್ಧೆಯಲ್ಲಿದ್ದಾವೆ, ನೆಕ್ ಟು ನೆಕ್ ಅಂತೀವಲ್ಲ ಆ ತರ. ಇನ್ನು ಸುಮಾರು 10 ದಿವಸ ಇದೆ. ಈಗ 2ನೇ ಹಂತದಲ್ಲಿ ನಮ್ಮ ಒಂದು ಮತದಾನ ಇರೋದ್ರಿಂದ ಈಗ 1ನೇ ಹಂತದ ಮತದಾನ ಮುಗಿದ ನಂತರ ಎರಡೂ ಪಕ್ಷದ ರಾಜ್ಯ ನಾಯಕರು ಇನ್ನು ನಮ್ಮ ಭಾಗಕ್ಕೆ ಬರೋದ್ರಿಂದ ಅವರ ಪ್ರಚಾರದಿಂದ ಅದು ಎಷ್ಟರ ಮಟ್ಟಿಗೆ ಮತಗಳ ಒಂದು ಹೊರಡುವಿಕೆ ಆಗುತ್ತೋ ಅದನ್ನ ಸ್ವಲ್ಪ ಗಮನಿಸಬೇಕಾಗಿದೆ. ಅದ್ರ ಮೇಲೆ ಒಂದು 2-3% ಓಟು ಬದಲಾವಣೆ ಆದ್ರೂ 50,000 ಮತಗಳಷ್ಟು ಚದುರಿ ಮತ್ತೊಂದ್ ಕಡೆ ಅವು ಶಿಫ್ಟ್ ಆಗೋ ಸಾಧ್ಯತೆ ಇರುತ್ತೆ. ಮತ್ತೆ ಪ್ರತಿ ಸಲ ಇಲ್ಲಿ ಗೆದ್ದು ಬಂದಿರೋದೇನಂದ್ರೆ 2-3% ಓಟಲ್ಲೇ ಇತ್ತೀಚೆಗೆ ಬಿಜೆಪಿ ಗೆಲ್ತಾ ಇರೋದು. ಒಂದು ಸಾರಿ ಮಾತ್ರ 80,000 ಓಟಲ್ಲಿ ಗೆದ್ದಿತ್ತು 2009ರಲ್ಲಿ. ಅವಾಗ ಇಕ್ಬಾಲ್ ಅನ್ಸಾರಿ JDS ಇಂದ ನಿಂತಿದ್ದರಿಂದ ಅವಾಗ ಅಲ್ಪಸಂಖ್ಯಾತ ಮತಗಳು ಮತ್ತು ಒಂದಷ್ಟು ದಲಿತ ಮತಗಳು ಸಹಿತ ಅವರು ಸೆಳೆದಿದ್ರು. ಹಾಗಾಗಿ ಕಾಂಗ್ರೆಸ್ಗೆ ಸೋಲು ಕಂಡಿತ್ತು ಅವಾಗ. ಪ್ರತಿ ಒಂದು ಇತ್ತೀಚಿನ ಚುನಾವಣೆಯಲ್ಲಿ 2 ಅಥವಾ 3% ಮತಗಳಿಂದ ಕಾಂಗ್ರೆಸ್ ಸೋಲ್ತಾ ಇದೆ. ಅದನ್ನ ಅವರು ಯಾವ ತರ ಮ್ಯಾನೇಜ್ ಮಾಡ್ತಾರೆ ಅದ್ರ ಮೇಲೆ ಚುನಾವಣೆ ಅವರ ಭವಿಷ್ಯ ನಿರ್ಧಾರ ಆಗುತ್ತೆ.
ಓಕೆ, ಕೊಪ್ಪಳ ಲೋಕಸಭಾ ಕ್ಷೇತ್ರದ ಕುರಿತಾಗಿ ಸಾಕಷ್ಟು ವಿವರಗಳನ್ನು ನಮ್ಮ ವೀಕ್ಷಕರಿಗೆ ನೀಡಿದ್ದೀರಿ. ಹಾಗಾಗಿ ಜನಶಕ್ತಿ ಮೀಡಿಯಾ ಪರವಾಗಿ ನಾನು ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇದಿಷ್ಟು ಹುಸೇನ್ ಪಾಷಾ ಅವರ ಮಾತಾಗಿತ್ತು. ಅವ್ರು ಹೇಳ್ತಾ ಇರುವಂಥದ್ದು ಏನು ಅಂತ ಹೇಳಿದರೆ, ಸದ್ಯದ ಟ್ರೆಂಡನ್ನು ಗಮನಿಸ್ತಾ ಇದ್ದರೆ ಕೊಪ್ಪಳದಲ್ಲಿ ಇಬ್ಬರಿಗೂ ಸಮಬಲದ ಪೈಪೋಟಿಯನ್ನು ಎದುರಿಸ್ತಾ ಇದ್ದಾರೆ ಎನ್ನುವಂಥದ್ದು. ಆದರೆ ಕಾಂಗ್ರೆಸ್ನ ಗ್ಯಾರಂಟಿಗಳು ಕೈ ಹಿಡಿದ್ರೆ ಖಂಡಿತ ಕಾಂಗ್ರೆಸ್ ಗೆಲುವನ್ನು ಸಾಧಿಸುವಂತಹ ಸಾಧ್ಯತೆಯೂ ಇದೆ. ಯುವಕರಲ್ಲಿ ಮೋದಿಯ ಅಲೆ ಸಹಜವಾಗಿ ಇರೋದ್ರಿಂದ BJPಗೂ ಕೂಡ ಅದು ಪ್ಲಸ್ ಪಾಯಿಂಟ್ ಆಗುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾತುಗಳನ್ನು ಅವರು ಹೇಳ್ತಾ ಇದ್ದಾರೆ. ಆದರೆ ಮತದಾರರ ಗುಟ್ಟು ಹೇಗಿದೆ ಅನ್ನುವಂಥದ್ದು ಅಲ್ಲಿ ಮತದಾನದ ನಂತರ, ಫಲಿತಾಂಶದ ನಂತರವೇ ಏನು ಅಂತೇಳಿ ಗೊತ್ತಾಗ್ತಾ ಇದೆ. ಹಾಗಾಗಿ ಕಾಂಗ್ರೆಸ್ ಮತ್ತೆ ಇದನ್ನು ಸೋಲಿನ ಸರಪಳಿಯನ್ನು ಕಳಚಿಕೊಂಡು ಮತ್ತೆ ತನ್ನ ಭದ್ರಕೋಟೆಯನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳುತ್ತಾ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಮತ್ತು BJP 4ನೇ ಬಾರಿಗೆ ಗೆಲ್ಲಬಹುದಾ ಎನ್ನುವಂಥದ್ದು ಕೂಡ ಕುತೂಹಲವನ್ನು ಹುಟ್ಟಿಸ್ತಾ ಇದೆ. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾದ್ರೆ ಜೂನ್ 4ರವರೆಗೆ ನಾವು ಕಾದು ನೋಡಬೇಕಾಗಿದೆ. ಮತ್ತೊಂದು ವಿಶೇಷ ಸಂದರ್ಶನದೊಂದಿಗೆ ನಾನು ಮತ್ತೆ ಭೇಟಿ ಆಗ್ತೇನೆ. ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ.